ಧಾರಾಕಾರ ಮಳೆಯಿಂದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಇರೋ ಒಂದು ಸೇತುವೆಯು ಮುಳುಗಡೆ. ಸಂಚರಿಸಲು ಸಾಧ್ಯವಾಗದೆ ಗ್ರಾಮಸ್ಥರು ವಿದ್ಯಾರ್ಥಿಗಳ ಪರದಾಟ ಹೇಳತೀರದಾಗಿದ್ದು, ಸೇತುವೆ ಎತ್ತರಿಸುವಂತೆ ಗ್ರಾಮಸ್ಥರ ಆಗ್ರಹ. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಸಮೀಪದ ಮೈಲಾರ ಹಾಗೂ ಬದುಕುಣುಕಿ ಗ್ರಾಮಗಳಿಗೆ ಈ ಒಂದು ಸೇತುವೆಯು ಸುರಿದ ಭಾರೀ ಮಳೆಯಿಂದ ಜಲಾವೃತಗೊಂಡಿದೆ. ಜೊತೆಗೆ ಸೇತುವೆ ಮೇಲೆ ರಭಸವಾಗಿ ನೀರು ಹರಿಯುತ್ತಿರುವುದರಿಂದ ಸಂಚರಿಸಲು ಸಾಧ್ಯವಾಗದೆ ಗ್ರಾಮಗಳಿಗೆ ಸಂಪರ್ಕ ಕಳೆದುಕೊಂಡಿದೆ. ಮಳೆಗಾಲ ಬಂದರೆ ಈ ಸೇತುವೆ ನೀರಿನಿಂದ ಮುಚ್ಚಿ ಹೋಗುತ್ತೆ. ಹಳ್ಳಿಯಿಂದ ಹೋಬಳಿ ಕೇಂದ್ರ, ತಾಲೂಕು ಕೇಂದ್ರಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ, ಆಸ್ಪತ್ರೆಗೆ ಹೋಗಬೇಕಾದವರಿಗೆ, ಕಾಲೇಜು, ಸ್ಕೂಲು ಮತ್ತು ಸಂತೆ ಎಲ್ಲದಕ್ಕೂ ಸಂಪರ್ಕ ಕಲ್ಪಿಸುವ ಈ ಸೇತುವೆಯನ್ನ ಅವಲಂಬಿಸಿರುವಂತಹ ಜನರಿಗೆ ಮಳೆಗಾಲದಲ್ಲಿ ಜೀವನ ಹೈರಾಣಾಗ್ತಾ ಇದೆ. ಅನೇಕ ವರ್ಷಗಳಿಂದ ಮಳೆಗಾಲದಲ್ಲಿ ಕಷ್ಟಗಳನ್ನ ಅನುಭವಿಸುತ್ತಿದ್ದೇವೆ. ದಿನನಿತ್ಯ ಈ ಮಾರ್ಗವನ್ನ ಬಸ್ಸು ಸಂಚರಿಸುತ್ತದೆ. ಆದರೆ ಮಳೆ ಬಂದರೆ ಬಸ್ ಬರೋದಿಲ್ಲ. ಸಂಬಂಧಪಟ್ಟವರು ಈ ಕೂಡಲೇ ಸೇತುವೆ ಎತ್ತರಿಸಿ ದಿನನಿತ್ಯದ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಏನಿಲ್ಲ ರೀ, ಮಳಿಗಿಳಿ ಬತ್ತು ಅಂದ್ರೆ ಮೂರ್ದು ಹೋಲಕ್ಕೆ ಬರ್ಲಕ್ಕ ಇದೊಂದೇ ಸೇತುವೆ ಅದ ರೀ. ಸೊ ಈಗ ನೀವು ನೋಡ್ಲಿದ್ದೀರಲ್ಲ, ಇಷ್ಟೆಲ್ಲ ಬರತ್ತವ ದೊಡ್ಡವರಾದ್ರೆ ಏನೋ ಹಿಂಗ್ ಮಾಡಿ ಬರ್ಬೋದು. ಸಣ್ಣ ಮಕ್ಕಳದು ಶಾಲಿಗೆ ಕಾಲೇಜ್ಗೆ ಹೋಗೋರೆಲ್ಲ ಹೆಂಗ್ ಹೋಗ್ಬೇಕು? ಗೌರ್ಮೆಂಟ್ ಅವ್ರ ಇದ್ರ ಕಡೆ ಒಂದ್ ಸ್ವಲ್ಪ ಗಮನ ಹರಿಸಿದ್ರಿ ಮಾಡಿದ್ರಿ ಅಂದ್ರೆ ಸಣ್ಣ ಮಕ್ಕಳಿಗೆ, ನಮಗ ಊರಿನ ಹಿರಿಯರಿಗೆ ಎಲ್ಲರಿಗೂ ಅನುಕೂಲ ಆಗ್ತದ. ಇಲ್ಲಾಂದ್ರೆ ಆ ಕಡೆ ಈ ಕಡೆ ಏನ್ರಿ ನಿಮ್ಮ ಹೆಸರು ಏನದ್ರಿ? ರಾಕೇಶ್ ಸಾಕಿನ್ ಮೈಲಾರಿ. ಓಕೆ, ಧನ್ಯವಾದ. ವಿಡಿಯೋ ಮಾಡು.